ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾ ನಿನಗೆ? ಜುಜುಬಿ ಕೆಲಸದವಳು ನೀನು. ಏನೋ ಹೋಗ್ಲಿ ಪಾಪ ಜೀವ ಉಳಿಲಿ ಅಂತ ರಕ್ತ ಕೊಟ್ರೆ ಧಿಮಾಕಿಂದ ಸೀರೆ ಅರ್ಶಿನ ಕುಂಕುಮ ತಂದಿದ್ಯಾ. ಅಲ್ಲ, ನಮ್ಮ ಅಕ್ಕ ಕಾಣದೇ ಇರೋ ಸೀರೆ ಅರ್ಶಿನ ಕುಂಕುಮನ ಇದು. ಹೋಗೆ ಹೋಗಿ ಕೆಲಸ ನೋಡ್ಕೊ ಹೋಗೆ. ದಾಮಿನಿ, ರಾಜ್ಯ ಆಳೋರಾಗ್ಲಿ ಭಿಕ್ಷಾ ಬೇಡೋರಾಗ್ಲಿ ಅರಸನಿಂದ ಹಿಡಿದು ಕೆಲಸದವ್ರವರೆಗೂ ಈ ಅರಶಿನ ಕುಂಕುಮ ಹೂವು ಸೀರೆ ಇದಕ್ಕೆಲ್ಲ ಇರೋ ಮಹತ್ವ ಒಂದೇ. ಯಾರೇ ಕೊಟ್ಟರು ಈ ಅರಿಶಿನ ಕುಂಕುಮಕ್ಕೆ ನಾವು ಕೈ ಒಡ್ಡಲೇಬೇಕು. ಇದು ಬಂದಿರೋದು ನನ್ನ ಸೌಭಾಗ್ಯದಿಂದ. ಒಂದು ಹೆಣ್ಣಿಗೆ ಈ ಸೌಭಾಗ್ಯ ಬಂದಾಗ ಯಾರೇ ಕೊಟ್ಟರು ಅದನ್ನು ನಾವು ತಗೊಳ್ಳೇಬೇಕು. ಪಾರ್ವತಿ, ಕೊಡು ಬಾ. ಪಾರ್ವತಿ, ಇವಾಗ ತಾನೇ ಹಾಸ್ಪಿಟಲಿಂದ ಬಂದಿದ್ಯಾ, ಹೋಗಿ ಚೆನ್ನಾಗಿ ರೆಸ್ಟ್ ಮಾಡು. ಸಾರ್ತಿ, ಕರ್ಕೊಂಡು ಹೋಗಿ. ನಿತ್ಕೋ ಪಾರ್ವತಿ. ಏನಾಯ್ತು ಮೀರಾ? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಅವಳು ಹೋಗ್ಲಿ. ಏನ್ ನಿನ್ ಪ್ರಶ್ನೆ? ಈ ಮನೆ ಕೆಲ್ಸದವಳ ಮೇಲಿರೋ ಪ್ರೀತಿ ಕಾಳಜಿ ಈ ಮನೆ ಸೊಸೆ ಆಗಿ ಬರೋಳ ಮೇಲೆ ಇರುತ್ತೋ ಇಲ್ವೋ ಅನ್ನೋದೇ ನನ್ನ ಕಾಳಜಿ. ಓಹೋ, ಏನೋ ಹತ್ಕೊಳ್ತಾ ಇದೆ ಇಲ್ಲಿ. ಹತ್ಕೊಳ್ಳಿ, ಮಜಾ ಬರ್ತಿದೆ. ಮೀರಾ, ಏನ್ ಮಾತಾಡ್ತಾ ಇದೀಯಾ? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ನೀವೆಲ್ಲ ಅವಳಿಗೋಸ್ಕರ ಕಾಯೋದೇನು, ಅವಳು ಬಂದಮೇಲೆ ಅವಳನ್ನ ಪ್ರೀತಿ ಮಾಡೋದೇನು? ಯಾರಾದರೂ ಒಬ್ರು ನನ್ನ ಮಗಳು ಯಾಕೆ ಬಂದಿಲ್ಲ ಅಂತ ಕೇಳಿದ್ರಾ? ನಾನು ಈ ಮನೆಗೆ ಬರುವಾಗ ನನ್ನ ಮಗಳು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ಲು, ಈ ಮದುವೆ ನಡೆಯುತ್ತಾ ಅಂತ. ಆಂಟಿ, ಏನು ನಿಮ್ಮ ಮಾತಿನ ಅರ್ಥ? ಪ್ರೀತು ಮತ್ತೆ ಪಾರ್ವತಿ ವಿಷಯ ಮತ್ತೆ ಈ ಮನೇಲಿ ಬರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಒಂದು ವೇಳೆ ಮತ್ತೆ ಇವರಿಬ್ಬರ ಲೀಲೆಗಳು ಶುರುವಾದ್ರೆ ಖಂಡಿತವಾಗ್ಲೂ ನನ್ನ ಮಗಳು ಬದುಕಿರೋದಿಲ್ಲ ಅಂತ ಹೇಳಿದಾಳೆ. ಹೇಳು ಆದಿ, ನಾನೇನು ಮಾಡಬೇಕು? ಅವಳು ಕೇಳಿದ ಪ್ರಶ್ನೆಗೆ ನಾನೇನು ಅಂತ ಉತ್ತರ ಕೊಡಬೇಕು, ಹೇಳು. ಆಂಟಿ, ಪ್ರೀತು ಅವತ್ತೇ ಹೇಳಿದ್ನಲ್ಲ ದಿಶನ್ ಮದುವೆ ಆಗಿ ಒಪ್ಕೊಂಡಿದ್ದೀನಿ ಅಂತ. ಇವಾಗ ಏನು ಪ್ರಾಬ್ಲಮ್ಮು? ಮೀರಾ, ಈ ಅಖಿಲಾಂಡೇಶ್ವರಿಗೆ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೇರವಾಗಿ ಹೇಳು. ಅದೇನದು ಸುತ್ತಿ ಬಳಸಿ ನಿಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ಕಡ್ಡಿ ತುಂಡು ಮಾಡ್ದಂಗೆ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಕೇಳ್ಬೋದಪ್ಪ. ಕೇಳ್ತೀನಿ, ಖಂಡಿತವಾಗ್ಲೂ ಕೇಳ್ತೀನಿ.
ನನ್ನ ಮಗಳು ಈ ಮನೆಗೆ ಬಂದರೆ ಈ ಪಾರ್ವತಿಯಿಂದ ತೊಂದರೆ ಆಗಲ್ಲ ಅಂತ ಏನು ಗ್ಯಾರಂಟಿ? ಅವಳು ಮದುವೆ ಆಗಿ ಬಂದಮೇಲೆ ಈ ಪ್ರೀತಮ್ ಅವಳ ಕಡೆಗೆ ವಾಲೋದಿಲ್ಲ ಅಂದರೆ ನಾನು ಹೇಗೆ ನಂಬಬೇಕು? ಈಗಾಗಲೇ ಫೋಟೋಯಿಂದ ಎಂಗೇಜ್ಮೆಂಟ್ ನಿಂತು ಹೋಗಿದೆ. ಇದೇ ರೀತಿ ಮತ್ತೆ ಆದರೆ ನಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ಕರೆಕ್ಟ್, 100% ಕರೆಕ್ಟ್. ಮೀರಾ ಹೇಳೋ ಮಾತಲ್ಲಿ 100ಕ್ಕೆ 100 ಸತ್ಯ ಇದೆ. ಯಾರೇ ಆದರೂ ಹೆತ್ತೋರ್ಗೆ ಈ ಪ್ರಶ್ನೆ ಬಂದೇ ಬರುತ್ತಪ್ಪ. ಬರಬಾರ್ದು. ಯಾವುದೇ ಕಾರಣಕ್ಕೂ ಬರಲೇಬಾರ್ದು. ಹತ್ತು ಜನರ ಸೇವೆ ಮಾಡೋದನ್ನ ಬಿಟ್ಟು ಪಾರ್ವತಿ ಮನಸ್ಸಿನಲ್ಲಿ ಬೇರೆ ಏನೂ ಇಲ್ಲ. ಇರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಇದು ಅಖಿಲಾಂಡೇಶ್ವರಿಯ ಆಸ್ಥಾನ. ನನ್ನ ಕಣ್ಣು ತಪ್ಪಿಸಿ ಇಲ್ಲಿ ಒಂದು ಉಸಿರು ಆಚೆ ಈಚೆ ಆಗಲ್ಲ. ಒಪ್ಪು ಮಾಡಿದವ್ರನ್ನ ಮೆರೆಸಕ್ಕೂ ನಾನಿದ್ದೀನಿ, ತಪ್ಪು ಮಾಡಿದವ್ರನ್ನ ದಂಡಿಸಕ್ಕೂ ನಾನಿದ್ದೀನಿ. ಅದು ನನ್ನ ಮಗನೇ ಆಗಿರಬಹುದು, ಬೇರೆಯವರ ಮಗಳೇ ಆಗಿರಬಹುದು. ಈ ಮನೆಯಲ್ಲಿ ಯಾರಿರಬೇಕು ಯಾರಿರಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಬೇಕಾದವಳು ನಾನು. ಉಳಿದವರೆಲ್ಲ ಅತಿ ಬುದ್ಧಿವಂತಿಕೆ ತೋರಿಸದೆ ಸುಮ್ಮನೆ ಇದ್ರೆ ಒಳ್ಳೇದು. ಪ್ರೀತು, ಡ್ರೆಸ್ ಚೇಂಜ್ ಮಾಡಿದ ಹಾಗೆ ಸಂಬಂಧಗಳನ್ನು ಚೇಂಜ್ ಮಾಡ್ತೀಯ ಅನ್ನೋ ಕಂಪ್ಲೇಂಟ್ ನಿನ್ನ ಮೇಲಿದೆ. ಅದು ತಪ್ಪು ಅಂತ ಪ್ರೂವ್ ಮಾಡೋದು ನಿನ್ನ ಕೈಯಲ್ಲಿದೆ. ಆಯ್ತು ಮಾ. ನಿನಗೆ ಹೆಣ್ಣು ಕೊಡ್ತಿರೋ ಅತ್ತೆ ಹಾಕ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದವನು ನೀನು. ಅದು ನಿನ್ನ ಜವಾಬ್ದಾರಿ. ಮತ್ತೆ ಮತ್ತೆ ಈ ಪಾಯಿಂಟ್ ಡಿಸ್ಕಸ್ ಮಾಡೋದು ನನಗಿಷ್ಟ ಇಲ್ಲ. ಆಂಟಿ, ಮಾಮ್ ಏನು ಹೇಳ್ತಿದ್ದಾರೋ ನಾನು ಅದೇ ಹೇಳ್ತೀನಿ. ಮಾಮ್ ನನ್ನ ಕಣ್ ತೆರೆದು ಈ ಮನೆ ಗೌರವ ಕಾಪಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ನಾನು ದಿಶಾನ ಮದುವೆ ಆಗಿ ಒಪ್ಕೊಂಡಿದ್ದೀನಿ. ನಾನು ದಿಶಾ ಕೊಡೋ ಕಮಿಟ್ಮೆಂಟ್ ಬಗ್ಗೆ ಯಾರೂ ಅನುಮಾನ ಪಡೋದು ಬೇಡ, ನಾನು ನಂಬಿ.